ರಾಜ್ ನ್ಯೂಸ್ಗೆ ಸ್ವಾಗತ. ನಾನು ರೋಶ್ನಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗಾಗಲೇ ಪ್ರೊಟೆಸ್ಟ್ ಅಥವಾ ಹೋರಾಟ ಹೀಗೆ ಮುಂದುವರಿತಾ ಇದೆ. ನಿನ್ನೆಯೂ ಕೂಡ ರೈತರೆಲ್ಲರೂ ಕೂಡ ಸೇರಿ ಒಂದು ಮಹತ್ವದ ಸಭೆ ಮಾಡಿದ್ರು, ಒಂದು ಹೈ ವೋಲ್ಟೇಜ್ ಸಭೆ ಮಾಡಿದ್ರು. ಅದಾದ ನಂತರ ಹೇಗೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡ್ರು. ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಇದೆ, ತೀವ್ರಗೊಳ್ತಾ ಇದೆ. ಈಗ ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟದ ಕಿಚ್ಚು. ಬೈರಮಂಗಲದಲ್ಲಿ ನೂರಾರು ರೈತರಿಂದ ಪ್ರೊಟೆಸ್ಟ್ ಮುಂದುವರಿತಾ ಇದೆ. ಜಮೀನು ಕೊಡೋದಿಲ್ಲ ಅಂತ ಹೇಳಿ ಅನ್ನದಾತರು ಘೋಷಣೆ ಕೂಗ್ತಿದ್ದಾರೆ. ಅಧಿಕಾರಿಗಳ ಜೊತೆ ಜಟಾಪಟಿ ನಡೆದಿದೆ. ಅಂದು ಅಸಲಿಗೆ ನಡೆದಿದ್ದೇನು ಹಾಗಾದ್ರೆ? ಪ್ರತಿಭಟನಾ ಸ್ಥಳದಿಂದ ರಾಜ್ ನ್ಯೂಸ್ ಮೆಗಾ ಕವರೇಜ್ ಮಾಡ್ತಾ ಇದೆ. ರೈತರ ಮೇಲೆ ಪ್ರಕರಣ ದಾಖಲಿಸಿದ್ದಕ್ಕೆ ಅನ್ನದಾತರು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ರೈತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸರ್ವೆಗೆ ಬಂದಿದ್ದಂತ ಅಧಿಕಾರಿಗಳ ಜೊತೆ ಜಟಾಪಟಿ ಹಿನ್ನೆಲೆ ಕೇಸ್ ಈಗ ದಾಖಲಾಗಿರುವಂತದ್ದು. ಘಟನಾ ಸ್ಥಳದಲ್ಲಿ ಇಲ್ಲದವರ ಮೇಲೆಯೂ ಕೂಡ ಕೇಸ್ ಹಾಕಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕಾರಣ ನಿನ್ನೆಲ್ಲ ಮೊನ್ನೆ ಒಂದು ಗಲಾಟೆ ನಡೆದಿತ್ತು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆ ಬಂದಿರ್ತಾರೆ ಭೂಮಿಯನ್ನ. ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂತ ರೈತರು ಮುಗಿಬೀಳ್ತಾರೆ, ಪೊರಕೆ ಇಟ್ಕೊಟ್ಟಿರ್ತಾರೆ. ಅದಾದ ನಂತರ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರ್ತಾರೆ. ಆ ಕಾರು ಎಲ್ಲವೂ ಕೂಡ, ಕಾರಿನ ಗ್ಲಾಸ್ ಎಲ್ಲವೂ ಕೂಡ ಹೊಡೆದಾಕಿರ್ತಾರೆ. ಆ ಒಂದು ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು. ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಅದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದು ಎಲ್ಲವೂ ಕೂಡ ಕಂಟ್ರೋಲಿಗೆ ತಗೊಂಡ್ರು. ಆದರೂ ಕೂಡ 20ಕ್ಕೂ ಹೆಚ್ಚು ರೈತರ ಮೇಲೆ ಈ ಕುರಿತು ನಿನ್ನೆ ಅಷ್ಟೇ ಎಫ್ಐಆರ್ ಕೂಡ ದಾಖಲಾಗಿದೆ. ಹಾಗಾಗಿ ಈ ಒಂದು ಗಲಾಟೆಯಲ್ಲಿ ಯಾರೆಲ್ಲ ರೈತರು ಭಾಗಿ ಆಗಿಲ್ವೋ ಅಂಥವ್ರ ವಿರುದ್ಧವೂ ಕೂಡ ಎಫ್ಐಆರ್ ಆಗಿದೆ ಅನ್ನೋದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ನನ್ನ ಕಲೀಗ್ ಶರತ್ ಕೂಡ ಸದ್ಯಕ್ಕೆ ಏನ್ ಪ್ರೊಟೆಸ್ಟ್ ನಡೀತಾ ಇದೆ ಬೈರಮಂಗಲದಲ್ಲಿ, ಇದೀಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶರತ್, ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ, ಈಗಾಗಲೇ ನಿನ್ನೆಯೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಭೆ ಮಾಡಿದ್ರು ರೈತರೆಲ್ಲರೂ ಕೂಡ. ಮೊನ್ನೆ ಏನೆಲ್ಲ ಗಲಾಟೆ ಆಯಿತು ಅಂತ ಹೇಳಿ ಗಮನಿಸಿದೀವಿ. ಇವಾಗ ಹೇಗಿದೆ ಅಲ್ಲಿ ಸಿಚುವೇಶನ್? ರೋಷನ್, ನೀವು ಹೇಳಿದಾಗೆ ಈಗ ಬಿಡದಿಯ ಬೈರಮಂಗಲದಲ್ಲಿರುವಂತಹ ಪ್ರತಿಭಟನಾ ಸ್ಥಳದಲ್ಲಿ ನಾನಿದ್ದೀನಿ. ಇವರೆಲ್ಲರೂ ಕೂಡ ಭೂಮಿ ಕೊಡಲ್ಲ ನಾವು ಅಂತ ಹೇಳಿ ಸುಮಾರು 1.5 ವರ್ಷಗಳಿಂದಲೂ ಕೂಡ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಮೊನ್ನೆ ಆದಂತಹ ಘಟನೆಯನ್ನ ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ಏನಂತಂದ್ರೆ ಸರ್ವೆ ಮಾಡೋದಕ್ಕೆ ಬಂದಂತ ಅಧಿಕಾರಿಗಳ ಮೇಲೆ ಪೊರಕೆ ಸೇವೆ ಆಯ್ತು, ಜೊತೆಗೆ ಕಲ್ಲು ತೂರಾಟ ಆಯ್ತು. ಅದಾದ್ಮೇಲೆ ಈಗ ರೈತರ ಮೇಲೆ ಅಂದ್ರೆ ಯಾರ್ಯಾರು ಈ ಹಲ್ಲೆ ಪ್ರಯತ್ನವನ್ನ ಮಾಡಿದ್ರು ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ BNS ಅಂಡರ್ನಲ್ಲಿ ಕೇಸ್ ಕೂಡ ದಾಖಲಾಗಿದೆ, ಎಫ್ಐಆರ್ ಆಗಿದೆ. ಆದರೆ ಪ್ರಮುಖ ಅಂಶ ಏನು ಅಂತಂದ್ರೆ ಈ ಒಂದು ಹಲ್ಲೆಯ ಯತ್ನದ ಪ್ರಯತ್ನದಲ್ಲಿ ಯಾರ್ಯಾರು ಭಾಗಿಯಾಗಿಲ್ವೋ ಅವ್ರ ಮೇಲೂ ಕೂಡ ಎಫ್ಐಆರ್ ಆಗಿದೆ ಅನ್ನುವಂತ ಗಂಭೀರ ಆರೋಪ. ಅಂದ್ರೆ ಇದೊಂದು ಷಡ್ಯಂತ್ರ ಆಗ್ತಾ ಇದೆ. ಏನು ಈ ಪ್ರತಿಭಟನಾ ನೇತೃತ್ವವನ್ನು ವಹಿಸಿರ್ತಾರೆ ಅವರು ಸ್ಥಳದಲ್ಲಿ ಇಲ್ಲ ಅಂದ್ರೂ ಕೂಡ ಅವ್ರ ಮೇಲೆ ಎಫ್ಐಆರ್ ಆಗಿದೆ. ಜೊತೆಗೆ A1, A2, A3 ಸ್ಥಾನದಲ್ಲೂ ಕೂಡ ಮಾಡಿದ್ದಾರೆ ಅಂತ ಹೇಳಿ ಈಗ ಸದ್ಯ ಪ್ರತಿಭಟನಾ ನಿರತ ರೈತರನ್ನ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಜರೆ, ಈಗ ಮೊನ್ನೆ ಆದಂತ ಗಲಾಟೆ, ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಬಂದಿದ್ರು, ಆಮೇಲೆ ಅವ್ರ ಮೇಲೆ ಪೊರಕೆಯಲ್ಲಿ ಏಟು ಹೊಡೆದ್ರು ಅಂತ ಹೇಳಿ ಕೇಸ್ ಎಲ್ಲ ಹಾಕಿಬಿಟ್ಟಿದ್ದಾರೆ. ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಹೋರಾಟ. ಏನಂತೀರಿ? ಇಷ್ಟೆಲ್ಲ ನೀವು ಭೂಮಿ ಕೊಡಲ್ಲ ಅಂತಂದ್ರೂ ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಬಂದಿದ್ರು, ಆಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದು ತಪ್ಪಲ್ವಾ ಅಂತ ಅವ್ರು ಹೇಳ್ತಿದ್ದಾರೆ ಸರ್ಕಾರದ ಕಡೆಯಿಂದ. ಏನ್ ಹೇಳ್ತೀರಿ ನೀವು? ಹೌದು, ಇವಾಗ ಯಾರೇ ಒಬ್ಬರನ್ನು ಕೂಡ ಕೆಣಕಿದಾಗ, ಇವಾಗ ನನ್ನೇ ಆಗಲಿ ನಾನು ಇನ್ನೊಬ್ಬರನ್ನ ಕೆಣಕಿದಾಗ ಅವ್ರು ಸುಮ್ಮನೆ ಇರ್ತಾರ? ನಮ್ಮ ಮೈ ಮೇಲೆ ಬಿದ್ದೇ ಬೀಳ್ತಾರೆ. ಇದು ಈ ತರದ ಒಂದು ಘರ್ಷಣೆ ಇದು. ಅದಕ್ಕೆ ನೀವು ನಮ್ಮ ಮೇಲೆ ನಮ್ಮನ್ನು ಕೆಣಕಬೇಡಿ. ನಮ್ಮನ್ನು ಕೆಣಕೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಇದೊಂದೇ ಇವಾಗ ನಡೆದಂತ ಘಟನೆನೇ ಸಾಕ್ಷಿ ಅಲ್ವಾ? ನಮ್ಮನ್ನ ಸುಮ್ಮನೆ ಬಿಟ್ಬಿಟ್ರೆ ನಾವ್ಯಾಕೆ ನಿಮ್ಮ ಮೇಲೆ ಬರ್ತೀವಿ? ಇದ್ರಲ್ಲಿ ತಪ್ಪೇನಿದೆ? ನೀವು ನಮ್ಮನ್ನು ಕೆಣಕ್ತೀರಿ, ನಾವು ನಿಮ್ಮನ್ನು ಕೆಣಕ್ತೀವಿ. ಕೆಣಕಿದ್ದಕ್ಕೆ ಹಿಂಗೆಲ್ಲ ಆಗಿದ್ದು. ಈ ಘಟನೆ ನಡಿಬೇಕಾದ್ರೆ ಏನ್ ಕಾರಣ? ನೀವು ನ್ಯಾಯಸಮ್ಮತವಾದಂತ ಒಂದು ಪ್ರಕ್ರಿಯೆಯನ್ನ ನಡೆಸ್ತಾ ಇಲ್ಲ. ನೀವು ಯಾವಾಗ ಬಂದು ರೈತರ ಹತ್ರ ಕೂತ್ಕೊಂಡು ನೀವು ಜಮೀನ್ ಕೊಡ್ರಪ್ಪ, ನಾವು ಒಂದಿಷ್ಟು ಬೆಲೆನ ಕೊಡ್ತೀವಿ ಅಂತ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ನೀವು ಪಬ್ಲಿಕ್ ನಲ್ಲಿ ಕುಂತು ಮಾತಾಡಿದ್ದೀರಾ? ನೀವು ಇಲ್ಲ. ಯಾಕೆ ಮಾತಾಡಿಲ್ಲ? ನೀವು ಪಬ್ಲಿಕ್ ನಲ್ಲಿ ಕುಂತು ಮಾತಾಡಿದ್ರೆ ಯಾವತ್ತೂ ಅಕ್ವೈರ್ ಆಗೋಗ್ಬಿಡ್ತಾ ಇತ್ತು ಇದು. ಈಗ ಈ ಹಲ್ಲೆ ಯತ್ನದಲ್ಲಿ ಯಾರ್ಯಾರು ಇರ್ಲಿಲ್ವೋ ಅವ್ರ ಮೇಲೆಲ್ಲಾನು ಕೇಸ್ ಹಾಕಿದ್ದಾರೆ ಅಂತ, ಯಾರ್ಯಾರು ಇರ್ಲಿಲ್ಲ ಆ ಸ್ಥಳದಲ್ಲಿ ಅವ್ರ ಮೇಲೂ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ. ಹೌದೌದು. ಇವಾಗ ನಮ್ಮ ಸಂಘಕ್ಕೆ ಬೆಂಬಲ ಕೊಡ್ತಕ್ಕಂತ ಯಶವಂತ್ ಇದ್ದಾರೆ, ಅವ್ರ ಪಾಪ ಇಲ್ಲಿಲ್ಲ, ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇದು ಯಾವ ಧರ್ಮ ಅಲ್ವಾ? ಇದ್ದವ್ರ ಮೇಲೆ ಹಾಕಿ, ಗಲಾಟೆ ಮಾಡಿದವ್ರ ಮೇಲೆ ಹಾಕಿ, ನಾವು ಬೇಡ ಅಂತ ಹೇಳೋದಿಲ್ಲ. ಅದು ನಿಮ್ಮ ಕಾನೂನು. ಇವಾಗ ಗಲಾಟೆ ಆಗೋವಾಗ ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ಕ್ವಶನ್ ಬರ್ತದೆ. ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಇವಾಗ ಪೊಲೀಸ್ನವ್ರಿಗೆ ಹೆಚ್ಚು ಕಮ್ಮಿ ಆಗ್ಬೋದು, ಅಥವಾ ಸರ್ವೆಗೆ ಬಂದಿರತಕ್ಕಂಥವ್ರಿಗೆ ಒಂದು ಹೆಚ್ಚು ಕಮ್ಮಿ ಆಗಬಹುದು ಏನಿಲ್ಲ, ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ. ಆವಾಗ ಪೊಲೀಸ್ನವ್ರು ನೀವೇನ್ ಮಾಡ್ತಾ ಇದ್ರಿ ಅಂತಕ್ಕಂಥ ಸರ್ಕಾರ ಕೇಳ್ತಾ ಇತ್ತು.
ಆವಾಗ ನೀವು ನಾವು ಹಿಂಗೆ FIR ಬುಕ್ ಮಾಡಿದ್ದೀವಿ ಜನ ಗಲಾಟೆ ಮಾಡೋರು ಅಂತ ಹೇಳ್ಬೇಕಾದಂತ ಒಂದು ಪರಿಸ್ಥಿತಿ ಬರ್ತದೆ. ನೀವು FIR ಬುಕ್ ಮಾಡ್ಬಿಡ್ರಿ ಅಂತ ನಮ್ಗೇನು ಹೊಟ್ಟೆ ಉರಿ ಇಲ್ಲ. ಆದರೆ ನೀವು ರೈತರನ್ನ ಕೆಣಕಬೇಡಿ. ನೀವು ಕೆಣಕೋದ್ರಿಂದ ರೈತರನ್ನ ಇಂತಹ ಘಟನೆಗಳು ನಡೀತವೆ. ಲೀಗಲ್ ದಾರಿನಲ್ಲಿ ನಡೀರಿ. ನೀವು ಮೋರಿ ಒಳಗಡೆ ನಡಿಬೇಡಿ. ಒಳ್ಳೆ ದಾರಿ ನೀವು ಬಂದು ಕೇಳ್ಬಿಟ್ಟಿದ್ರೆ ರೈತರನ್ನ, ಅದು ಒಳ್ಳೆ ದಾರಿ ಕೇಳಿ ಇದು ಮಾಡಿದ್ರೆ ಯಾವಾಗ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿರೋರು. ನೀವ್ ಯಾವಾಗ ಒಳ್ಳೆ ದಾರಿ ನಡೀರಿಲ್ಲ, ನೀವು ಮೋರಿ ಒಳಗಡೆ ನಡೀದ್ರಿ, ನಮ್ಮನ್ನು ಮೋರಿ ಒಳಗಡೆ ಬಾ ಅಂತ ಹೇಳಿದ್ರೆ ನಾವು ನಿಮ್ ಮೋರಿ ಒಳಗಡೆ ಬಂದು ಜಾರಿ ಬೀಳಕ್ ತಯಾರಿಲ್ಲ. ನಿಮ್ ಮೋರಿ ನಮಗ್ ಬೇಕಾಗಿಲ್ಲ. ನೀವೇ ಮೋರಿಲಿ ಹೋಗಿ ನಾವು ಒಳ್ಳೆ ದಾರಿ ಹೋಯ್ತೀವಿ. ಅಮ್ಮ, ಏನಾಯ್ತು ಅವತ್ತು ಗಲಾಟೆ ಆದ? ನೀವಿದ್ರ ಅಲ್ಲಿ ಅವಾಗ? ನಾನಿರ್ಲಿಲ್ಲ ಸರ್, ನಾನು ಮಾತಾಡಕ್ಕೆ ಇಷ್ಟ ಇಲ್ಲ. ಮಾತಾಡಿ ಸಾಕಾಗಿದೆ 1.5 ವರ್ಷದಿಂದ ಅಂತ ಹೇಳ್ತಾ ಇದ್ದೀರಾ? ಬೇಜಾರಾಗ್ಬಿಟ್ಟದೆ. ಅಲ್ಲ, ಇಷ್ಟು ಈಗ ನಿಮ್ಗೆ ಬೇಜಾರಾಗೋಗಿದೆ. ಇಷ್ಟು ಹೇಳಿದ್ರು ಸರ್ಕಾರ ಕಿವಿ ಕೊಡ್ತಾ ಇಲ್ಲ. ನಮ್ಗೆ ಹೋರಾಟ ಬೇಕಷ್ಟೇ. ನಾವಿಲ್ಲಿ ಕೂತಿರೋದು ಭೂಮಿಗೋಸ್ಕರ. ನಾವ್ ಯಾರ್ದು ಏನು ಮಾತಾಡಲ್ಲ, ಎರಡೇ ಮಾತು. ಅಮ್ಮ, ಏನ್ ಹೇಳ್ತೀರಿ? ಇಷ್ಟು ಹೋರಾಟ ಮಾಡ್ತಿದ್ರು, ಮೊನ್ನೆ ಏನು ಗಲಾಟೆ ಆಯ್ತಲ್ಲ, ನೀವಿದ್ರ ಗಲಾಟೆ? ಇಲ್ದೇ ಇರೋರ್ ಮೇಲೂ ಕೇಸ್ ಹಾಕಿದ್ದಾರೆ. ಹಾಕಿರ್ಲಿ ಬಿಡ್ರಿ, ನಾವು ಹೋಯ್ತೀವಿ ಜೈಲಿಗೆ. ನಮ್ ಭೂಮಿ ಬೇಕು, ನಾವು ಉಳಿಸ್ಕೋಬೇಕು, ನಾವು ಹೋಯ್ತೀವಿ ಜೈಲಿಗೆ. ಹೋಯ್ತೀವಿ, ನಾವು ಹೋಯ್ತೀವಿ ಜೈಲಿಗೆ ಹೋಗಿ ಏನಾಯ್ತದ ಆಗ್ಲಿ, ನಮ್ ಭೂಮಿ ಬೇಕು ನಮ್ಗೆ. ನಮ್ಮ ಮಕ್ಳುಗಳಿಗೆ ನಾವು ಇವತ್ತು ಇದು ಮಾಡೋಣ, ನಮ್ಮ ಮಕ್ಳಿಗೆ ಏನ್ ಮಾಡೋಣ? ಅವ್ನು ಕೊಡೋದು ನಾವು ಎಲ್ಲಿ ಗಂಟೆ ಬರ್ತದೆ? ನಾವು ಮನೆ ಕಡಿಸ್ಕೋತೀವಿ ಅಂದ್ರೆ, ಒಂದು ಕಾರ್ ತಗೋತೀವಿ ಅಂದ್ರೆ ಒಡವೆ ಮಾಡ್ಸಕ್ಕೆ ಆಮೇಲೆ ಹಾಕೊಂಡ್ಮೇಲೆ ಎಲ್ಲಿ ಹೋಯ್ತಾರೆ ನಮ್ಮ ಮಕ್ಕಳೆಲ್ಲ. ನಮ್ಗೆ ಭೂಮಿ ಬೇಕು, ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ. ಏನ್ ಹೇಳೋದು ಸರ್, ಈ ಸರ್ಕಾರ ಕಿವಿನೂ ಕೇಳಿಸ್ತಾ ಇಲ್ಲ, ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ನಾವು ಕೇಳೋ ಪ್ರಶ್ನೆ ಉತ್ತರನೂ ಕೊಡ್ತಾ ಇಲ್ಲ. ಅವ್ರಿಗೆ ಏನ್ ಬೇಕೋ ಆ ದಾರಿಲಿ ಅವರು ನಡೀತಾವ್ರೆ. ಅದೇನು ಅವ್ರಿಗೆ ಅರ್ಥ ಆಯ್ತಾ ಅದೋ ಇಲ್ವೋ ರೈತರ ಕಷ್ಟ ಗೊತ್ತಿಲ್ಲ. ನಾವು ಇಷ್ಟೆಲ್ಲ ಹೇಳಿದ್ರು, ಇಷ್ಟೆಲ್ಲ ಕೇಳಿದ್ರು, ಈ ತರ ನಮಗೆ ಮಾಡ್ಕೊಡಿ ನಾವು ಕೇಳೋ ಇದಕ್ಕೆ ಅವ್ರ ಕಂಡೀಷನ್ ಒಂದಕ್ಕೂ ಬರಲ್ಲ. ಅವರು ಏನದೇ ದಾರಿ ಅದನ್ನೇ ಮಾಡ್ತಾ ಇದ್ದಾರೆ. ನಾವಿನ್ ಮುಂದೆ ಹೋರಾಟನೇ ಮಾಡ್ಬೇಕು. ಮೊನ್ನೆ ನಡೀತಲ್ಲ, ಅದಕ್ಕಿಂತ ಹೆಚ್ಚಿಗೆ ಮೊನ್ನೆ ನಡೆದಾಗ ನೀವಿದ್ರ ಅಲ್ಲಿ? ನಾವು ಯಾಕೆ ಬಂದಿದ್ರಂತೆ ಸರ್ವೆ ಅಧಿಕಾರಿಗಳು? ಏನಂದ್ರು ನಿಮ್ಮ ಹತ್ರ? ಯಾಕಂಗೆ ಸಿಚುವೇಶನ್ ಈ ಏನೋ ಪರ್ಕೆ ಎಲ್ಲ ಎತ್ಕೊಂಡು ಹೋಗಿ ಹೊಡೆಯಂತ ಪ್ರಯತ್ನ ಆಯ್ತು ಅಂತ? ಸಂಗತಾವಿರ್ತೆ ಇವರು ನಮ್ಗೆ ಗೊತ್ತಿಲ್ದಂಗೆ ರಿಸರ್ವ್ ಕರ್ಕೊಂಡು ಲೇಡಿ ಪೊಲೀಸ್ಗಳನ್ನ ಹಾಕೊಂಡು ಅಳ್ತೆಗೆ ಹೋಗವ್ರೆ. ನಮ್ಗೆ ನ್ಯೂಸ್ ಗೊತ್ತಾಯ್ತು. ನಾವೆಲ್ಲ ಲೇಡೀಸ್ ಹೋದ ಪರ್ಕೆಗಳು ಎತ್ಕೊಂಡು ಹೋದ್ಮೇಲೆ ಪೊಲೀಸ್ದವ್ರು ಏನ್ ಮಾಡಿದ್ರು, ತಡೆದ್ರು ಬಂದು ನಮ್ಮನ್ನ ಬಿಟ್ಕೊಡ್ಲಿಲ್ಲ ಮುಂದಕ್ಕೆ. ಆಮೇಲೆ ನಾವೇನಂದ, ಸರ್ ತಡೆದಿ ಸರಿ, ನೀವು ನಮ್ಗೊಂದು ಲೆಟ್ರ್ ಕೊಡಿಸ್ಬಿಡಿ. ನಿಮ್ ಭೂಮಿ ಸರ್ವೆ ಮಾಡಲ್ಲ, ನಿಮ್ ಭೂಮಿ ಅಕ್ವೇರೇಷನ್ ಮಾಡಲ್ಲ, ನಮ್ಗೆ ಯಾರು ಕೊಡ್ತೀನಿ ಅಂತಾರೋ ಅವ್ರದ್ದು ಮಾಡ್ಕೋತೀವಿ, ನಿಮ್ ಭೂಮಿನ ಮುಟ್ಟಲ್ಲ ಅಂತ ನಮ್ಗೊಂದು ಲೆಟ್ರ್ ಕೊಟ್ಬಿಟ್ರೆ ಸರ್ಕಾರದಿಂದ ನಾವ್ ಇವತ್ತೇ ಕೈ ಬಿಡ್ತೀವಿ ಅಂತ. ಅವ್ರು ಅಕ್ವೈರ್ ಮಾಡ್ಕೊಳ್ಳೋ ಜಾಗನ ಸರ್ವೆ ಮಾಡಕ್ ಬಂದಿದ್ರು ಅವರು. ಆದ್ರೆ ಅವ್ರದ್ರ ಜೊತೆಗೆ ನಮ್ದು ಸೇರಿಸ್ತಾರೆ ಅನ್ನೋದು ನಿಮ್ ಭಯ ಇತ್ತು. ಆಮೇಲೆ ನಾವ್ ಅದಕ್ಕೆ ನಾವೇನ್ ಮಾಡಿದ್ರೆ, ನಮ್ಗೆ ಬಿಡುಗಡೆ ಕೊಟ್ಬಿಡಿ, ನೀವ್ ಯಾರ್ದನ ಮಾಡ್ಕೊಳ್ಳಿ, ಯಾರ್ದನ ತಗೊಳ್ಳಿ ಅಂತ ನಾವ್ ಕೇಳಿದ್ರೆ, ಇರಮ್ಮ ಕೇಳ್ತೀವಿ, ಅವ್ರನ್ನ ಮಾತಾಡ್ಸ್ತೀವಿ ಅಂತ ನಮ್ಗೆ ಹೇಳ್ಬಿಟ್ರು. ಇಲ್ಲಿ ಪೊಲೀಸವರೆಲ್ಲ ನಮ್ ಸುತ್ತ ಕವರ್ ಆಗ್ಬಿಟ್ರು. ಅವರು ಹಿಂದೆ 5-6 ಜೀಪು, 50 ಆಳಿದ್ರನ್ನ ಸರ್ವೆ ಅವರು ಅಳಿಸ್ತಾ ಬಿದ್ದವ್ರೆ. ಆ ಟೈಮಲ್ಲಿ ನಮ್ಮ ಮನ್ಸು ಏನಾಗುತ್ತೆ? ನಾವು ಹೋದೋ ಪಾರ್ಕ್ ಎತ್ಕೊಂಡು ಆ ಸ್ಥಿತಿಗೆ ತಂದವ್ರು ಯಾರು? ಅವರೇ ಅಲ್ವಾ ಸರ್ ಸರ್ಕಾರದವರು. ನಾವು ಕೇಳಿದ ಉತ್ತರ ಅವರು ತಾಳ್ಮೆಯಾಗಿ ನಮ್ಮಂಗೆ ಕೊಟ್ಟಿದ್ರೆ ಇವತ್ತಿತ್ತ? ಅಲ್ಲ, ಅವ್ರಿಗೆ ಅವರು FIR ಹಾಕ್ಬಿಟ್ಟು ಕೇಸ್ಗಳು ಹಾಕಿದ್ದಾರೆ. ಅದರಲ್ಲಿ ಅಟೆಂಪ್ಟ್ ಮಾಡ್ರು ಅಂದ್ರೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತಾನು ಕೇಸ್ ಹಾಕ್ಬಿಟ್ಟಿದ್ದಾರೆ. ಕೊಲೆ ಮಾಡಿರೋನ್ನು ತೋರ್ಸಕ್ಕಿಲ್ವಾ ಸರ್? ಅಲ್ಲ, ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ. ಪ್ರಯತ್ನ ಪಟ್ಟಿದ್ದು ಮಚ್ಚಿತ್ತ, ಕೊಡ್ಲಿ ಇತ್ತ, ಗನ್ನಿತ್ತ, ಅವೆಲ್ಲ ತೋರ್ಸಕ್ಕಿಲ್ವಾ ಸರ್? ಏನಿತ್ತು ಅಂತ ಬಾವ್ ಹಿಡ್ದಿದ್ ಪರ್ಕೆಲ್ ಕೊಲೆ ಮಾಡಕ್ಕಾಯ್ತದ? ಅವ್ರಿಗೆ ಹೇಳಕ್ಕಾದ್ರೂ ಒಂದು ನ್ಯಾಯ ಬೇಡವಾ? ಆ ಬಾಲಕೃಷ್ಣ ಅವ್ರು ಹೇಳ್ತಾರೆ, ಕುಮಾರಸ್ವಾಮಿ 2 ಬಸ್ ಕಳಿಸ್ತಾರೆ ಅಂತಾರೆ. ಅದು ಸುಳ್ಳೆಲ್ಲ ಯಾಕೆ ಸರ್ ಹೇಳ್ಬೇಕು? ರೈತರ ಸಂಘದವರು ಅವರು ಮನ್ಸೊಪ್ಪಿ ನಮ್ಮ ರೈತರಿಗೆ ಬೆಂಬಲ ಕೊಡಕ್ ಬರ್ತಾ ಇದ್ದಾರೆ. ನೀವು 2 ಬಸ್ ಕುಮಾರಸ್ವಾಮಿ ಕಳಿಸ್ತಾರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಕ್ಕೋಸ್ಕರ ಸಪೋರ್ಟ್ ಕೊಡ್ತಾವ್ರೆ. ನೀವ್ ಈ ತರ ಕುಮಾರಸ್ವಾಮಿ ಮೇಲೆ ಹೇಳ್ಕೊಂಡು, ಕುಮಾರಸ್ವಾಮಿ ನಿಮ್ಮ ಮೇಲೆ ಹೇಳ್ಕೊಂಡು ನಮ್ಮನ್ನ ಯಾಕೆ ಸರ್ ಬದುಕಿ ತುಳಿತೀರಾ? ನಾವು ಬದುಕ್ಬೇಕು ಸರ್, ನಮ್ಮ ಮಕ್ಕಳು ಬದುಕಬೇಕು. ದಯವಿಟ್ಟು ನಿಮ್ 2 ರಾಜಕೀಯದಿಂದ ನಮ್ಮನ್ನ ಹಾಳು ಮಾಡಬೇಡಿ, ಕೈ ಮುಗ್ದು ಕೇಳ್ಕೋತೀವಿ ಸರ್, ಅಷ್ಟೇ ನಾವ್ ಹೇಳೋದು. ಇದು ರೈತರ ಮಾತ್ರ. ಇನ್ನೊಂದಷ್ಟು ಜನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಈಗ ಈ ಕಡೆ ಅಮ್ಮ ಜೊತೆಗೆ ನೀವಿದ್ರ ಗಲಾಟೆ ಆದಾಗ? ನಾವಿದ್ದು ನಾವು ರೈತರುಗಳು ಹೇಳಿದ್ರು ಹಿಂಗೆ ಅಳತೆ ಮಾಡಕ್ ಬಂದವ್ರೆ ಅಂತ ಹೇಳಿದ್ಮೇಲೆ ನಾವು ರೈತರುಗಳು ಹೆಣ್ಮಕ್ಳುಗಳೆಲ್ಲ ಹೋದಾಗ ಪೊಲೀಸ್ನವರು ಬಂದು ನಮ್ಮ ತಡೆಗಣೆ ಮಾಡಿದ್ರಲ್ಲಿ ಯಾರು ಬಂದಿಲ್ಲ, ಏನು ಇಲ್ಲ, ಹೋಗ್ರಿ ಅಂತ ಅನ್ಬಿಟ್ಟು ಇಲ್ಲೇ ಹೋಗ್ರಿ ಅಂದ್ರು. ನಾವು ಹೋಗ್ಲಿಲ್ಲ, ನಾವು ಹುಣಸೆ ಮರದಡಿಲಿ ಕುಂತಿದ್ದೋ.
ಪೊಲೀಸ್ನವರು ಒಂದು 10 ಜನ ಇಟ್ಕೊಂಡು ಇವ್ರನ್ನ ಅಳತೆ ಮಾಡೋರ್ನ ಆ ಕಡೆಯಿಂದ ಹಿಂದ್ಗಡೆಯಿಂದ ಬಂದು ಅಳತೆ ಮಾಡಿಸ್ತವ್ರಲ್ಲ ಸರಿನೋ ಇವರು ಅಷ್ಟು ಜನ ಪೊಲೀಸ್ ಇಟ್ಕೊಂಡು ಅಳತೆ ಮಾಡಿಸ್ತಾ ಇದ್ರು. ಆವಾಗ ನಾವು ನಮ್ಮ ಹುಡುಗರುಗಳು ಹೋಗಿ ನೋಡಿದ್ಮೇಲೆ ಅಳತೆ ಮಾಡಿಸ್ತಾ ಇದ್ರು. ಆಗ ಎಲ್ಲರೂ ಓಡೋದು, ಬರ್ಲುಗಳು ಮಾತ್ರ ಕೈಲಿ ಹಿಡ್ದಿದ್ದು ನಿಜ. ಆಗ ಹೋಗಿ ನಾವು ನಮ್ಮ ಭೂಮಿ ನೀವು ಅಳತೆ ಮಾಡೋಕಿಲ್ಲ ಅಂತ ನಾವು ತಡೆಗಣೆ ಮಾಡಿ ಹೊಡೆದು ಪರ್ಕೆಲ್ಲ ಹೊಡೆದು ಕಳಿಸ್ತು. ಈಗ ಒಂದ ಚೆನ್ನಾಗಿ ಕಲ್ಲು ಹೊಡೆದ್ ಬಿಟ್ರಲ್ಲ ಗಾಡಿಗೆ. ನಾವು ಕಲ್ಲು ಗಿಲ್ಲು ಹೊಡಿಕ್ ಹೋಗ್ಲಿಲ್ಲ, ನಾವು ಬರ್ಲೆಲ್ ಮಾತ್ರ ಹೊಡೆದು. ನಾವ್ ಹೆಣ್ಮಕ್ಳು ಅಂತೂ ನಾವು ಕಲ್ಲಲ್ಲಿ ಹೊಡಿಲಿಲ್ಲ. ಅವ್ರು ಹೇಳ್ತಾರೆ ನಮ್ಮ ಹೆಣ್ಮಕ್ಳು ಎಳ್ದಾಡಿರೋದು. ನಮ್ಮ ಹೆಣ್ಮಕ್ಳು ಎಷ್ಟೊಂದು ಎಳ್ದಾಡವ್ರಲ್ವಾ, ನೋಡ್ತಾ ಇದ್ರಲ್ಲ ನೀವು, ನೋಡ್ತಾ ಇಲ್ವಾ? ಎಳ್ದಾಡಿ ಒಬ್ಬಳನ್ನ ಚಳ ಕೆಡಗಿ ಇದ್ ಮಾಡ್ತಾ ಇದ್ದ ನೋಡ, ಕೈ ಒಬ್ಬಳು ಏಟಾಗದೆ, ಒಬ್ಬರನ್ನ ಎಲ್ಲ 4-5 ಜನ ಸೇರ್ಕೊಂಡು ಎಲ್ಲ ತಪ್ಕೊಂಡು ಹೋಯ್ತಾ ಬಿದ್ದವ್ರೆ. ಒಂದ್ ಹೆಣ್ಣೆಂಗ್ ಸಹ ತಪ್ಕೋಬೇಕು ಪೊಲೀಸು ಅಂದ್ರೆ ಮಾನ ಮರ್ವಾದಿ ಬೇಡವಾ ಅವ್ರಿಗೆ? ಮಾನ ಮರ್ವಾದಿ ಬೇಡವ್ರ? ಅಷ್ಟೆಲ್ಲ ಮಾಡಿದ್ರು. ನಾವ್ ಯಾವ್ದೇ ಜನ್ಮಕ್ಕೂ ನಾವು ನಮ್ ಸತ್ರುನು ಸರಿ, ನಾವು ಭೂಮಿಗೆ ಹೋದ್ರು ಸರಿನೇ, ಯಾವ ಕಾರಣಕ್ಕೂ ನಾವು ಜಮೀನ್ ಬಿಡಲ್ಲ ಕಣಪ್ಪ. ಅಮ್ಮ, ಇನ್ನೊಂದೇನೋ ಗೊತ್ತಾ, ನೀವು ನಿಮ್ಮನ್ನ ಬಹಳ ಹತ್ರದಿಂದ ನೋಡ್ತಾ ಇದೀನಿ. ತುಂಬಾ ದಿನಗಳಿಂದನೂ ಅಂದ್ರೆ 1 ವರ್ಷದಿಂದನೂ ಹೋರಾಟ ಮಾಡ್ಕೊಂಡ್ ಬರ್ತಾ ಇದೀರಿ. ಹೇಳಿದ್ದೆ ಹೇಳ್ತಾ ಇದೀರಿ, ಆಬ್ವಿಯಸ್ಲಿ ನಾವು ಭೂಮಿ ಕೊಡಲ್ಲ ಅಂತ ಹೇಳಿ. ಆದ್ರೂ ಸರ್ಕಾರ ಇಲ್ಲ ಮಾಡೇ ಮಾಡ್ತೀವಿ ಅನ್ನೋ ರೀತಿಯಾಗಿ ಹಠ ಕೂತಿರೋದ್ ಯಾಕೆ ಅಂತ ನಿಮ್ಮ ಅಭಿಪ್ರಾಯ? ಆಟಕ್ಕೆ ಅವ್ರಿಗೆ ಇಲ್ಲಿ ಇದು ಪರ್ವತಾದ ಭೂಮಿ ಇದು. ಹೀಗೆ ಗಮನಿಸ್ತಾ ಇದೀವಿ ರೈತರೆಲ್ಲ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮೊದಲನೇದಾಗಿ ಇಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಎರಡೂ ಕಡೆಯಿಂದ ಈ ರೀತಿಯಾಗಿ ರೈತರನ್ನ ಯಾಕೆ ನೀವು ಬಲಿ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ಅಂತಂದ್ರೆ ಒಂದು ಕಡೆ ಕುಮಾರಸ್ವಾಮಿ ಅಂತ ಆರೋಪ ಮಾಡ್ತಾರೆ, ಅಂದ್ರೆ ಅವರೆಲ್ಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ನಮ್ಮನ್ನು ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಕಡೆ ಆರೋಪ ಮಾಡಿದ್ರೆ, ಮತ್ತೊಂದು ಕಡೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಬೇರೆ ರೀತಿಯಾದಂತ ಆರೋಪ. ಅಭಿವೃದ್ಧಿ ಆಗದೆ ಚಿಂತೆ ಇಲ್ಲ, ಅವ್ರು ಸಾಹುಕಾರಿಗೆ ಹೆಣ್ ಕೊಡ್ಲಿ, ನಮ್ಮ ಬಡವ್ರಿಗೆ ಹೆಣ್ ಕೊಡದೇ ಇರೋ ಚಿಂತೆ ಇಲ್ಲ. ಅವನ್ಗೆ ನಮ್ ಭೂಮಿ ಮೇಲೆ ಕಂಡ್ಬಿದ್ದಿರೋದು ಅಂದ್ರೆ ಅವನ್ಗೆ ಚೆನ್ನಾಗಿ ಲಪ್ಲಾಯಿಸ್ಕೋಬೇಕು. ಕೂತಿರತ್ತ ತಿನ್ನಕ್ಕೆ ನಾವ್ ಗೇಯ್ತಾ ಇದೀವಲ್ಲ, ನಾವ್ ಗೇಯ್ತಾ ಇರೋದ ಕಣ್ಣು ಹಿಡಿಯಕ್ ಆಯ್ತಾ ಇಲ್ಲ. ಅವ್ರ ಹೆಂಡ್ರ ಮಕ್ಳು ಗೇಯಕ್ ಆಗಲ್ವಲ್ಲ, ರೈತರು ಗೇಯ್ತಾ ಇರೋದ ಕಂಡರ್ ಮನೆ ಹಣನ ಅವ್ರಿಗೆ ಗೈದಿರೋದ ಕಣ್ಣು ಕಿತ್ಕೊಳಕ್ ಆಯ್ತಾ ಇಲ್ಲ. ಒನ್ಕೆ ಒಂದ್ವರ್ಗ ಕೊಡುಕೆ ಸರಿಯಾಗಿ ಮಡಗುಕೆ ಇದರಲ್ಲಿ ಈಗ ಪೊರಕೆ ಇಟ್ಕೊಂಡಿದ್ದಕ್ಕೆ ಅಟೆಂಪ್ಟ್ ಮಾಡ್ರಿ ಕೇಸ್ ಹಾಕಿದ್ರು ನಿಮ್ಮ ಮೇಲೆ. ಈಗ ಮತ್ತೆ ಇದನ್ನ ಹಿಡ್ಕೊಂಡ್ರೆ ಅವರು ಸುಮ್ನೆ ಬರ್ಲೆ ಹೊಡೆದಕ್ಕೆ ನಮ್ಮ ಕೇಸ್ ಹಾಕವ್ರೆ. ಈಗ ಇದು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ಕೇಸ್ ಹಾಕಿರೋದು. ಬರ್ಲೆ ಹೊಡೆದ್ರೆ ಯಾರು ಕೊಲೆ ಮಾಡೋಕಾಯ್ತದ? ಈ ದೊಣ್ಣೆಲ್ಲರೂ ಹೊಡೆದ್ರೆ ಒಂದ್ 3 ಏಟು ಹೊಡೆದ್ರೆ ಜೀವ ಬಿಡ್ತಾನೆ ಅಲ್ವರ? ನಾವು ನಮ್ಮ ಜೀವ ತೆಗಿತೀವಿ, ನಮ್ ಊರಿಗೆ ಬಂದ್ರೆ ಇದ್ರೊಳಗನೆ ಜೀವ ತೆಗಿಕು ಏಸ್ತೀವಿ ನಾವು. ಇದು ಬಿಡದಿಯ ಬೈರಮಂಗಲದಲ್ಲಿ ಭೂಮಿ ಕೊಡಲ್ಲ ಅಂತ ಹೋರಾಟ ಮಾಡ್ತಿರುವಂತ ರೈತ ಮಹಿಳೆಯರ ಮಾತಾಯ್ತು. ಏನೇ ಆದ್ರೂ ಸರಿ, ಯಾರೇ ಬಂದ್ರು ಸರಿ, ನಾವು ಭೂಮಿ ಕೊಡಲ್ಲ, ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ಹೇಳಿ 1.5 ವರ್ಷದಿಂದ ಏನು ಆ ಘೋಷವಾಕ್ಯದ ಅಡಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಈಗಲೂ ಅದಕ್ಕೆ ನಾವು ಬದ್ಧ ಅಂತ ಹೇಳ್ತಾ ಇದ್ವಿ. ಎಸ್ ಸರ್, ಥ್ಯಾಂಕ್ ಯು ಶರತ್ ಇಷ್ಟೊತ್ತು ಮಾತನಾಡೋದಕ್ಕೆ. ಎಸ್ ನೋಡಿ, ಈಗ ರೈತರು ಎಷ್ಟೊತ್ತು ಮಾತನಾಡಿದ್ರು, ಆ ಸಂದರ್ಭದಲ್ಲಿ ಒಬ್ಬೊಬ್ರು ಕೂಡ ಏನು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಥವಾ ಹೇಗೆ ಆಕ್ರೋಶ ಹೊರಾಗ್ತಿದ್ದಾರೆ ಅಂತ ಹೇಳಿ ಗಮನಿಸ್ತಾ ಇದ್ದೀವಿ. ಏನೇ ಆದ್ರೂ ಪರವಾಗಿಲ್ಲ, ಅದರಲ್ಲೂ ಜೈಲಿಗೆ ಹೋದ್ರೂ ಪರವಾಗಿಲ್ಲ, FIR ಅನ್ನೋದು ಮ್ಯಾಟ್ರ್ ಆಗಲ್ಲ, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಮ್ಮ ಜಮೀನನ್ನ ನಮ್ಮ ಭೂಮಿಯನ್ನ ಬಿಟ್ಕೊಡೋ ಅಂತ ಮಾತೇ ಇಲ್ಲ. ಪ್ರಾಣ ಬಿಟ್ಟರು ಭೂಮಿ ಮಾತ್ರ ಬಿಡಲ್ಲ ಅಂತ ಹೇಳಿ ಈಗಾಗಲೇ ರೈತರು ಈ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಜೈಲಿಗೆ ಹೋಗಕ್ಕೂ ರೆಡಿ, ಆದರೆ ಭೂಮಿ ಮಾತ್ರ ಕೊಡೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಹೋರಾಟ ಮಾಡ್ತಿದ್ದಾರೆ.